ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ವಿಷ್ಣುಮಾಯ ಕುಟ್ಟಿ ಚಾತನ್ ಅಂದರೆ ಯಾರು? ಕೇರಳದಲ್ಲಿ ಇವರ ಆಚರಣೆ ಯಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ? ಈ ವಿಡಿಯೋದಲ್ಲಿ ಕುಟ್ಟಿ ಚಾತನ್ ಅವರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಟ್ಟಿ ಚಾತನ್ ಅವರ ಪರಿಚಯ. ಚಾತನ್ ಕೇರಳದ ಸಾಂಪ್ರದಾಯಿಕ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಬೇರೂರಿರುವ ಪವಿತ್ರ ಆಚರಣೆಯಾಗಿದೆ. ಇದನ್ನು ವಿಷ್ಣುಮಾಯ ಚಾತನ್ ಎಂದು ಕರೆಯಲ್ಪಡುವ ಚಾತನ್ ಸ್ವಾಮಿಯ ಆಶೀರ್ವಾದ ಪಡೆಯಲು ನಡೆಸಲಾಗುತ್ತದೆ. ಅವರು ಭಕ್ತರ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಎಂದು ನಂಬಲಾಗಿದೆ. ಅನೇಕ ಜನರು ಚಾತನ್ ಸೇವಾ ದೇವಸ್ಥಾನ ಅಥವಾ ಚಾತನ್ ಸೇವಾ ಮಂಡಳಿಗೆ ಭೇಟಿ ನೀಡಿ ತಜ್ಞರ ಮಾರ್ಗದರ್ಶನದಲ್ಲಿ ಈ ಆಚರಣೆಯನ್ನು ಮಾಡುತ್ತಾರೆ. ವಿಷ್ಣುಮಾಯ ಕುಟ್ಟಿ ಚಾತನ್. ಚಾತನ್ ದೇವಾಲಯ ಭಕ್ತರಿಗೆ ಒಂದು ದೈವಿಕ ತಾಣ. ವಿಷ್ಣುಮಾಯ ಚಾತನ್ ಸೇವೆಯು ಒಂದು ಧಾರ್ಮಿಕ ಪೂಜೆಯಾಗಿದೆ. ಭಕ್ತರ ಈ ಆಚರಣೆಯನ್ನು ಮಾಡುವ ಮೂಲಕ ವಿಷ್ಣುಮಾಯ ಚಾತನ್ನ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯಬಹುದು. ವಿಷ್ಣುಮಾಯ ಚಾತನನ್ನು ವಿವಿಧ ಪ್ರಯೋಜನಗಳನ್ನು ನೀಡುವ ಸಾಮರ್ಥ್ಯವಿರುವ ಶಕ್ತಿಶಾಲಿ ದೇವತೆ ಎಂದು ಪರಿಗಣಿಸಲಾಗಿದೆ. ಉದಾಹರಣೆಗೆ, ವಿಷ್ಣುಮಾಯ ಚಾತನವು ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು ಮತ್ತು ಮಾಟಮಂತ್ರಗಳಿಂದ ರಕ್ಷಣೆ ನೀಡುತ್ತದೆ. ವಿಷ್ಣುಮಾಯ ಚಾತನನ್ನು ಭಕ್ತಿಯಿಂದ ಪೂಜಿಸುವ ಮೂಲಕ ಮತ್ತು ನಿಗದಿತ ಆಚರಣೆಗಳನ್ನು ಮಾಡುವ ಮೂಲಕ ಭಕ್ತರು ತಮ್ಮ ವೃತ್ತಿ, ಆರೋಗ್ಯ, ಸಂಬಂಧಗಳು ಮತ್ತು ಜೀವನದ ಇತರ ಅಂಶಗಳಿಗೆ ಸಂಬಂಧಿಸಿದ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಬಹುದು. ಇಷ್ಟಕ್ಕೂ ಚಾತನ್ ಸೇವೆ ಎಂದರೇನು? ಭಕ್ತರು ಸಾಮಾನ್ಯವಾಗಿ ಕೇಳುತ್ತಾರೆ, ಚಾತನ್ ಸೇವೆ ಎಂದರೇನು? ಇದು ರಕ್ಷಣೆ, ಸಮೃದ್ಧಿ ಮತ್ತು ವೈಯಕ್ತಿಕ ಬೆಳವಣಿಗೆಗಾಗಿ ಚಾತನ್ ಸ್ವಾಮಿಗೆ ಅರ್ಪಣೆ ಮತ್ತು ಪ್ರಾರ್ಥನೆಗಳನ್ನು ಒಳಗೊಂಡಿರುವ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಈ ಆಚರಣೆಯನ್ನು ಸಾಮಾನ್ಯವಾಗಿ ಕೇರಳದ ಚಾತನ್ ದೇವಾಲಯದಲ್ಲಿ ನಡೆಸಲಾಗುತ್ತದೆ, ವಿಶೇಷವಾಗಿ ಪಾಲಕ್ಕಾಡ್ನಂತಹ ಪ್ರದೇಶಗಳಲ್ಲಿ. ಭಕ್ತರಲ್ಲಿ ಚಾತನ್ ಸೇವೆ ಪಾಲಕ್ಕಾಡ್ನಲ್ಲಿ ಅತಿ ಜನಪ್ರಿಯವಾಗಿದೆ. ವಿಷ್ಣುಮಾಯ ಚಾತನ್ ಅವರ ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ಆಶೀರ್ವದಿಸಲ್ಪಟ್ಟ ಶಕ್ತಿಶಾಲಿ ದೇವರು. ಚಾತನ್ ಯಾವಾಗಲೂ ಜಾಗರೂಕನಾಗಿರುತ್ತಾರೆ ಮತ್ತು ನಿವಾಸಿಗಳಿಗೆ ರಕ್ಷಕರಾಗಿ ನಿಲ್ಲುತ್ತಾರೆ. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಇವರ ಜನನ ಹೇಗಾಯಿತು ಎಂಬುದರ ಕತೆ. ವಿಷ್ಣುಮಾಯ ಶಿವ ಮತ್ತು ಪಾರ್ವತಿಯ ಮಗ. ಕೂಲಿವಾಕ ಎಂಬ ಬುಡಕಟ್ಟು ಜನಾಂಗದ ಮಹಿಳೆಯ ಗರ್ಭದಲ್ಲಿ ವಿಷ್ಣುಮಾಯವಿನ ಜನನವಾಯಿತು ಎಂದು ನಂಬಲಾಗಿದೆ. ಇವರ ಹೆಸರಿನ ಮೂಲ ವಿಷ್ಣುಮಾಯ ಶಕ್ತಿಯನ್ನು ಬಳಸಿದ್ದರಿಂದ ಇವರಿಗೆ ವಿಷ್ಣುಮಾಯ ಎಂಬ ಹೆಸರು ಬಂದಿದೆ. ಇವನು ಮೃಗಾಸುರ ಎಂಬ ಅಸುರನ ಸಂಹರಣೆಗಾಗಿ ಅವತರಿಸಿದ್ದನು ಎಂದು ನಂಬಲಾಗಿದೆ. ಇವರ ಅವತಾರಗಳು: ಮೃಗಾಸುರನೊಂದಿಗೆ ಯುದ್ಧದ ಸಮಯದಲ್ಲಿ ಅವನ ರಕ್ತದಿಂದ 400 ಕುಟ್ಟಿ ಚಾತನ್ಗಳು ಜನಿಸಿದವು. ಅವುಗಳಲ್ಲಿ 10 ಜನರು ಬ್ರಹ್ಮಾಸ್ತ್ರಗಳನ್ನು ನುಂಗಿ ತ್ಯಾಗ ಮಾಡಿದರು. ಉಳಿದ 390 ಕುಟ್ಟಿ ಚಾತನ್ಗಳು ಮೃಗಾಸುರನನ್ನು ಸೋಲಿಸಲು ಸಹಾಯ ಮಾಡಿದರು. ಭಕ್ತರೊಂದಿಗೆ ವಿಷ್ಣುಮಾಯ ಕುಟ್ಟಿ ಚಾತನ್ ಅವರ ಸಂಬಂಧ. ಭಕ್ತರು ಇವರನ್ನು ತಮ್ಮ ನಡುವಿನಲ್ಲಿ ಒಬ್ಬ ವ್ಯಕ್ತಿ ಎಂದು ಕಾಣುತ್ತಾರೆ. ಇವರು ಪ್ರಾರ್ಥನೆಗಳಿಗೆ ತಕ್ಷಣವೇ ಸ್ಪಂದಿಸುತ್ತಾರೆ ಮತ್ತು ಕಷ್ಟಗಳನ್ನು ಅತಿ ಸುಲಭವಾಗಿ ನಿವಾರಿಸುತ್ತಾರೆ ಎಂದು ಭಕ್ತರು ನಂಬುತ್ತಾರೆ. ಪೂಜೆ ಮತ್ತು ದೇವಾಲಯಗಳು. ಕೇರಳದ ಪಾಲಕ್ಕಾಡ್ ಮತ್ತು ತ್ರಿಶೂರ್ ಮತ್ತು ಇತರೆ ಭಾಗಗಳಲ್ಲಿ ವಿಷ್ಣುಮಾಯ ಕುಟ್ಟಿ ಚಾತನ್ ದೇವರಿಗೆ ವಿಶೇಷವಾದ ದೇವಾಲಯಗಳಿವೆ. ಭಕ್ತರು ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು
ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಹೋಮಗಳು, ಪೂಜೆಗಳು, ಮಂತ್ರ ಪಠಣಗಳ ಮೂಲಕ ವಿಷ್ಣುಮಾಯ ಕುಟ್ಟಿ ಚಾತನನ್ನು ಆವಾಹನೆ ಮಾಡುತ್ತಾರೆ. ಇವನು ಪೂಜೆಯಿಂದ ದೈವಿಕ ರಕ್ಷಣೆ, ಸಂಪತ್ತು ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಿಕೆ ಇದೆ. ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಿಷ್ಣುಮಾಯ ಕುಟ್ಟಿ ಚಾತನ್ ಒಬ್ಬ ಶಕ್ತಿಶಾಲಿ ರಕ್ಷಕ ಮತ್ತು ಭಕ್ತರ ಆಶಯಗಳನ್ನು ಪೂರೈಸುವ ದೈವಿಕ ಶಕ್ತಿಯಾಗಿದ್ದಾರೆ. ವಿಶೇಷವಾಗಿ ಕೇರಳದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇವರಿಗೆ ಮಹತ್ವದ ಸ್ಥಾನವಿದೆ. ನೋಡಿದರಲ್ಲ ವೀಕ್ಷಕರೇ, ವಿಷ್ಣುಮಾಯ ಚಾತನ್ ಸ್ವಾಮಿಯ ಕುರಿತು ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.